ಮಕ್ಕಳೇ, ಇವತ್ತು ನೀವು ಸಮಾಂತರ ಜೋಡಣೆ ಮತ್ತು ಸರಣಿ ಜೋಡಣೆ ಅಂತ ಕೇಳಿದ್ದೀರ. ಸೀರೀಸ್ ಕನೆಕ್ಷನ್, ಪ್ಯಾರಲಲ್ ಕನೆಕ್ಷನ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಇದರಲ್ಲಿ ಬೇಸ್ಡ್ ಆನ್ ಲೆಕ್ಕಗಳು ಬರ್ತದೆ. ಆ ಲೆಕ್ಕಗಳನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಹೋಗೋಣ. ಈಸಿ ಇರುವಂಥ ಲೆಕ್ಕ, ಜಸ್ಟ್ ಫ್ರ್ಯಾಕ್ಷನ್, ಎಡಿಷನ್, ಸಬ್ಸ್ಟ್ರಾಕ್ಷನ್ ಗೊತ್ತಿದ್ದರೆ ನೀವು ಸಮಾಂತರ ಜೋಡಣೆಯನ್ನು ಮಾಡ್ಬೋದು. ಭಿನ್ನರಾಶಿಗಳನ್ನು ಕೂಡಿಸ್ಲಿಕ್ಕೆ ಮತ್ತು ಗೊತ್ತಿದ್ದರೆ ನೀವೇನು ಮಾಡ್ಬೋದು, ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಈಗ ನೋಡೋಣ, ಇದನ್ನು 4 ಓಮ್ ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಒಂದು 5 ವೋಲ್ಟ ಏನಾದ್ರು ಕೊಟ್ಟಿದ್ದರೆ, ಈ ರೀತಿ ಕೊಟ್ಟಿದ್ದರೆ ಏನು ಕೇಳ್ತಾರೆ, ಇದ್ರದ್ದು ಒಟ್ಟು ರೋಧವನ್ನು ಕಂಡುಹಿಡಿಯಿರಿ. ರೋಧ ಅಥವಾ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ರೆಸಿಸ್ಟೆನ್ಸನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾಗ ಈ ರೀತಿ ಸಮಾನಾಂತರವಾಗಿದ್ದರೆ ಅಲ್ವಾ, ಈ ರೀತಿ ಅದನ್ನು ಪ್ಯಾರಲಲ್ ಅಂತ ಹೇಳ್ತೀವಿ. ಇದ್ರೆ ಹೇಗೆ ಕಂಡುಹಿಡಿಯೋದು ರೆಸಿಸ್ಟೆನ್ಸನ್ನು, ರೋಧವನ್ನು ಅಂತ ನೋಡಿ. ಈಗ 1/, ಅದಕ್ಕೆ ಸೂತ್ರ 1/RP. ಇದು ಪಿ ಅಂದರೆ ಪ್ಯಾರಲಲ್ ಸಮಾಂತರ ಜೋಡಣೆ ಅಂತ. 1/R1 ಪ್ಲಸ್ 1/R2 ಅಂತ ಮಾಡ್ತೀರ ಮಕ್ಕಳು. ಈಗ 1/R1, R1 ಇದ್ದ ಜಾಗದಲ್ಲಿ ಒಂದನ್ನು R1 ಅಂತ ತಗೊಳ್ಳಿ, ಇನ್ನೊಂದನ್ನು R2 ಅಂತ ತಗೊಳ್ಳಿ. ಓಕೆನಾ. ಇಲ್ಲಿ R1 ಇದ್ದ ಜಾಗದಲ್ಲಿ 2 ಅಂತ ಹಾಕ್ತೀರ, ಪ್ಲಸ್ 1/R2 ಇದ್ದ ಜಾಗದಲ್ಲಿ 4 ಅಂತ ಹಾಕ್ತೀರ. ಮಕ್ಕಳೇ, ಇದು ಸಣ್ಣ ಕ್ಲಾಸಲ್ಲೇ ಕಲ್ತಿದ್ರೆ ಕೆಳಗೆ ನೋಡಿ, ಇದು ಭಿನ್ನರಾಶಿ. ಭಿನ್ನರಾಶಿ ಇಲ್ದಾಗ ಲಾಸಹ ಮಾಸಹ ಕಂಡಿಡ್ಲಿಕ್ಕೆ, LCM ಕಂಡಿಡ್ಲಿಕ್ಕೆ ಗೊತ್ತಿರಬೇಕು. ಡೈರೆಕ್ಟ್ ನಿಮಗೆ ನೋಡಿದ ತಕ್ಷಣ 4 LCM ಅಂತ ಲಾಸಹ ಅಂತ ಗೊತ್ತಿದ್ರೆ ಬರಿಬೋದು. ಗೊತ್ತಿಲ್ಲ ಅಂತ ಹೇಳಿದ ಪಕ್ಷದಲ್ಲಿ 2 ಮತ್ತು 4 ಹೀಗೆ ಬರೀಬೇಕು. ಬರ್ಕೊಂಡು ಇಲ್ಲಿ 2ನೇ ಮಗ್ಗಿಲಿ 2 1 2, 2 2 4. ಪುನಃ ಯಾವುದರಿಂದ, ಪುನಃ 2ರಿಂದ ಈ ಒಂದನ್ನು ಹಾಗೆ ಬರಿಬೇಕು. 2 1 2. ಈಗ ಇಲ್ಲಿ ಒಂದೊಂದು ಬರ್ತದೆ, ಅಲ್ಲಿ ಗಂಟ 1 1 ಬರುವ ತನಕ ನೀವು ಈ ರೀತಿ ಮಾಡ್ಕೊಂಡು ಹೋಗಬೇಕು. ಈಗ ನಮಗೆ 2 × 2, ಇಲ್ಲಿರೋದೇನು 2 × 2. ಆಗ ನಮಗೆ ಲಾಸಹ ಎಷ್ಟು ಬರೀತೀರ, ಲಾಸಹ 2 × 2, 2 2 ಎಷ್ಟಾಗುತ್ತೆ ಮಕ್ಕಳೇ, 4 ಆಗುತ್ತೆ. ಈ 4 ಇಲ್ಲಿ ಬರಿತೀರ. ಲಾಸಹ ಏನು ಸಿಗ್ತದೋ ಅದನ್ನು 4 ಇಲ್ಲಿ ಬರಿತೀರ. 2 ಥರ ಮಾಡ್ಬೋದು ಮಕ್ಕಳೇ. ನಿಮಗೆ ಕಷ್ಟ ಅನಿಸಿದ್ರೆ ಈ ರೀತಿ ಮಾಡ್ಕೊಂಡು ಹೋಗಿ. 2 ಇದನ್ನು ಹಾಗೆ ಬರೆದು ಇಂಟು 4, ಈ ಲಾಸಹ ಸಿಗ್ತದಲ್ಲ ಅದನ್ನು 4 ಅಂತ ಬರಿತೀರ. 2 1 2, 2 ಎಷ್ಟಲಿ 4, 2 2 4. 2 1 ಎಷ್ಟು ಬರ್ತದೆ, 2. ಈ 2 ಇಲ್ಲಿ ಬರಿತೀರ. ಪ್ಲಸ್ 4 ಎಷ್ಟಲಿ 4, ಇದನ್ನು ಹಾಗೆ ಬರೀರಿ. 1/4 ಇಂಟು ಲಾಸಹ ಎಷ್ಟು ಸಿಗ್ತದೋ ಅದನ್ನು ಇಲ್ಲಿ ಬರೀಬೇಕು. 4ಕ್ಕೆ 4 ಕ್ಯಾನ್ಸಲ್ ಆಗಿ ಎಷ್ಟು ಬರ್ತದೆ, ಇಲ್ಲಿ 1 ಬರ್ತದೆ. ಇಲ್ಲಿ 1, 4 1 4, 4 1 4. ಆಗ 1 1 1 ಬರ್ತದೆ. ಆಗ 2 ಮತ್ತು 1 ಸೇರಿಸಿದಾಗ ಎಷ್ಟು ಬರುತ್ತೆ, 3/4 ಅಂತ ಬರುತ್ತೆ. ಅರ್ಥ ಆಯ್ತಲ್ಲ. ಈಗ ಎಷ್ಟು ಬಂತು, 3/4. ಇಷ್ಟಕ್ಕೆ ಮುಗೀತಾ, ಇಷ್ಟಕ್ಕೆ ಮುಗಿಲ್ಲ. ಇದು 1/RP ಅಲ್ವಾ, ಕೆಳಗಿರೋದು. ನಮಗೆ ರೋಧ ಬೇಕು ಅಂತ ಹೇಳಿದ ತಕ್ಷಣ ಮೇಲಕ್ಕೆ ಇದನ್ನು ತಗೊಂಡು ಇದನ್ನು ಮೇಲೆ ಬರೆದು ಇದನ್ನು 3/4 ಉತ್ಕ್ರಮ ಅಂದರೆ ತಲೆ ಕೆಳಗೆ ಮಾಡಿ ಬರಿಬೇಕು. 3/4 ಇದ್ದಿದ್ದನ್ನು ಏನಂತ ಬರಿತೀರಾ, 4/3, 4/3, 3ನೇ 4 ಅಂತ ಬರಿತೀವಿ. ಈಗ ಇದನ್ನು ಏನು ಮಾಡ್ಬೋದು, ಸುಲಭ ರೂಪಕ್ಕೆ ತರ್ಬೋದು. ಹೇಗೆ, 3ರಿಂದ ಏನು ಮಾಡಬೇಕು, 4 ಭಾಗಿಸ್ಬೇಕು. ಭಾಗಿಸೋಕ್ಕಾಗತ್ತಲ್ವ. 3 1 3, 4ರಿಂದ 3 ಹೋದರೆ 1. ಇಲ್ಲಿ ಬಿಂದು ಹಾಕ್ತೀರಾ, 0 ಆಯಿತು. 3 3 9. ಪುನಃ ಹೋಗುತ್ತಾ, ಇಲ್ಲಿ 10ರಿಂದ 9 ಕಳೆದ್ರೆ ಪುನಃ 1. ಇಲ್ಲೂ 1 ಇತ್ತು, ಈಗ ಪುನಃ 1 ಬಂತು. ಪುನಃ 1 0 ಹಾಕ್ಕೊಳ್ಳಿ, ಹೋಗ್ತಾ ಇರುತ್ತೆ. ಆಯಿತಾ. ಆಗ ನಾನು ಏನು ಮಾಡ್ತೀನಿ, ಇದನ್ನು 1.33 2 ಅಂಕಿಗೆ ತಂದು ಆನ್ಸರನ್ನು ಬರೆದಿರ್ತೀನಿ. ರೋಧ ಅಂತ ಹೇಳಿದ್ರೆ ಅದರದ್ದು ಮಾನ ಯಾವುದು, ಓಮ್. ಓಕೆ, ಏಕಮಾನ. ಆಗ ಈ ರೀತಿ ಬರೆದಿಡಬೇಕಾಗತ್ತೆ. ಸಮಾಂತರ ಜೋಡಣೆಯಲ್ಲಿದ್ದಾಗ ರೋಧವನ್ನು ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ ಈ ರೀತಿ ಹೆಂಗೆ ಮಾಡಬೇಕು, ಸೂತ್ರ 1/RP = 1/R1 ಪ್ಲಸ್ 1/R2 ಅಂತ ಮಾಡಿ ಈ ರೀತಿ ಕಂಡುಹಿಡಿಬೇಕು. ರೋಧ ಕಂಡುಹಿಡಿಯೋದು ಮಾತ್ರ ಹೇಳ್ತಾ ಇದ್ದೀನಿ. ಈಗ ಅದೇ ಅವ್ರು ಏನಾದರೂ ನಿಮಗೆ ಇದಕ್ಕೇ ನಿಮಗೇನಾದರೂ ಕರೆಂಟ್ ಕಂಡುಹಿಡಿದಿಲ್ಲ, ವೋಲ್ಟ್ ಕೊಟ್ಟಿದ್ದಾರೆ, ನಿಮಗೇನು ಗೊತ್ತಿದೆ ಫಾರ್ಮುಲಾ, V = ನಿಮಗೆ ಓಮನ್ನೆಲ್ಲ ಗೊತ್ತಿದೆ, I × R, ಓಮನ್ ನಿಯಮ. ಓಕೆ. ಈಗ ನಮಗೆ I ಕಂಡುಹಿಡಿಬೇಕು ಅಂತ ಹೇಳಿದ್ರೆ V/ ಏನಾಗುತ್ತೆ, R. ಇದನ್ನು ಈ ರೀತಿ ಬರ್ಕೊಳ್ಬೇಕಾದ್ರೂ ಈಸಿಯಾಗಿ ಮಾಡ್ಬೋದು. ಹೇಗೆ, ಹೀಗೆ ಬರ್ಕೊಂಡು ಇದನ್ನು ಮೇಲೆ V ಅಂತ ಬರ್ಕೊಂಡು ಹೀಗೆ ಲೈನ್ ಹಾಕಿ ಇಲ್ಲಿ I, ಇಲ್ಲಿ R ಅಂತ ಬರೆಯೋದು. ಇಲ್ಲಿ ಕೇಳಿರೋದು ಯಾವುದು, ಐಯನ್ನು ಕೇಳಿದ್ದಾರೆ. ಐಯನ್ನು ಕೇಳಿದೆ ಅಂತ V/6 ಅದನ್ನೇ ಬರ್ತೀನಿ, V/6. ಈಗ ಕೊಟ್ಟಿದ್ದೀನಿ, ಇಲ್ಲಿ 5 ಅಂತ ಕೊಟ್ಟಿದ್ದಾರೆ. R ಅಂತ ಹೇಳಿದ್ರೆ ಎಷ್ಟು ಕಂಡುಹಿಡಿದಿದ್ದೀರಾ ನೀವು, 1.33. 1.33 = ಎಷ್ಟು ಬರೀತೀರಾ, ಐಯ ಏಕಮಾನ ಗೊತ್ತಿದೆ ಅಲ್ವಾ, ಆಂಪಿಯರ್. ಈಗ ನಿಮ್ಗೆ ಬಾಕ್ಸಾಗುತ್ತಾ, 133 ಅಂತ ಬಂದಿದೆ. ಆಗ ನೀವೇನು ಮಾಡ್ತೀರಿ, ಇದನ್ನು ಬಿಂದು ಇರೋದ್ರಿಂದ ಇದನ್ನೇನು ಮಾಡಬೇಕು, 2 ಅಂಕಿನ ಇಲ್ಲಿ ಶಿಫ್ಟ್ ಮಾಡೋದು, ಅಂದರೆ ನೆಗೆಯೋದು. ಇಲ್ಲಿ ಎಷ್ಟು ಅಂಕಿಗಳಿದೆ, 2 ಅಂಕಿ ಇದೆ. ಆಗ ಮೇಲೆ ಎಷ್ಟು 0 ಹಾಕಬೇಕು, 2 0. ಇದು ಆಗ 500 ಎಷ್ಟರಿಂದ ಭಾಗಿಸ್ಬೇಕು, 133ರಿಂದ ಭಾಗಿಸ್ಬೇಕು. ಈಗ 133ರಿಂದ ಬಿಂದು ಹೋಗಿದ್ದು ಗೊತ್ತಿದೆ. ಈಗ 133ನೇ ಮಗ್ಗಿ ಗೊತ್ತಿಲ್ಲ. ಆಗ 133 1, 133 2 ಮಾಡೋಣ. 2 3 6, 2 3 6, 2 1 2.
ಪುನಃ 133 ಗುಣಿಸು 3 ಮಾಡಿ, 3 ಮೂರಲಿ 9, 3 ಮೂರಲಿ 9, 3 3. ನೆಕ್ಸ್ಟು 133 ಇಂಟು 4, 4 ಮೂರಲಿ 12, 1, 4 ಮೂರಲಿ 12, 1, 13, 1, 4 1 4 1 5, 532 ಜಾಸ್ತಿ ಆಯ್ತಲ್ವಾ. ಆಗ 133 ಮೂರಲಿ ಎಷ್ಟು ಬರ್ತೀರಾ? 399. ಈಗ 0ಇಂದ 9 ಕಳಿಯೋಕ್ಕಾಗಲ್ಲ, ಇಲ್ಲಿಂದ ದಶಕ ತಗೋತೀರಾ, ಇಲ್ಲಿ 10 ಆಯಿತು, ಇಲ್ಲಿಂದ ಇಲ್ಲಿಗೆ ಹೋಗೋತ್ತಿಗೆ ಇಲ್ಲಿ ಎಷ್ಟಾಯಿತು? ಇಲ್ಲಿ 10 ಆಯಿತು, ಇಲ್ಲಿ 9 ಆಯಿತು, ಇಲ್ಲಿ 4 ಆಯಿತು ಅಲ್ವಾ. 10ರಿಂದ 9 ಕಳೆದ್ರೆ ಎಷ್ಟಾಯಿತು? 1. ಇಲ್ಲಿ 9ರಿಂದ 9 ಕಳೆದ್ರೆ 0, 4ರಿಂದ 3 ಕಳೆದ್ರೆ 1. ಈಗ ನಮಗೆ ಇದನ್ನ 101 ಬಾಕ್ಸ್ ಆಗುತ್ತಾ? ಇಲ್ಲ. ಪಾಯಿಂಟ್ ಹಾಕ್ತೀರಾ, 0 ಹಾಕ್ತೀರಾ. ಪುನಃ 133 ಎಷ್ಟಲಿ ಅಂತ ನೋಡ್ಕೊಂಡೋಗಿ. 133 7 ಮಾಡಿ ನೋಡೋಣ. 7 ಮೂರಲಿ 21, 2, 7 ಮೂರಲಿ 21, 22, 23, 3, 2, 7 1 7, 8 9. ಈಗ 9000. ಈಗ 133 ಇಂಟು 8 ಮಾಡಿ ನೋಡಿ. 8 ಮೂರಲಿ 24, 2, 8 ಮೂರಲಿ 24, 25, 26, 2, 8 1 8, 9 10 ಜಾಸ್ತಿ ಆಗಿಬಿಡ್ತಲ್ವಾ. ಆಗ ಯಾವುದನ್ನು ತೊಗೋಬೇಕು ನಾನು? 7. ಆಗ 3 7 ಎಷ್ಟಾಗುತ್ತೆ? 900. ಇದು 3 ಅಲ್ವಾ. ಕರೆಕ್ಟ್ ಬರ್ಕೊಂಡಿಲ್ಲ. 3.7 ಅಂತ ಬರೆದಿರ್ತೀರ. ಆನ್ಸರ್ ಏನು ಬರೆದಿರ್ತೀರ ಇಲ್ಲಿ? ಕೇಳಿದ ಆನ್ಸರ್ ಇಲ್ಲಿಗೆ 3.7 ಅಂತ ಬರೆದಿಟ್ರೆ ಆಯಿತು. 7 ಬೇರೆ ಅಷ್ಟೇ ಬರೆದಿರ್ತೀರಾ, ತಪ್ಪಾಗುತ್ತೆ, ಅರ್ಧ ಮಾರ್ಕ್ ಹೋಗುತ್ತೆ. ಏನಂತ ಬರೀಬೇಕು? ಕರೆಂಟನ್ನು ಆ್ಯಂಪಿಯರಲ್ಲಿ ಬರೀಬೇಕು. ಈಗ ಇನ್ನೊಂದು ಸಣ್ಣ ಲೆಕ್ಕನ ಮಾಡಿ ನೋಡೋಣ, ಹೇಗೆ ಮಾಡ್ತೀರಾ ನೋಡಿ. ಈಗ ಅದು ಒಂದು ಲೆಕ್ಕ ಇದೆ. 2 ಓಮ್ ಮತ್ತು 6 ಓಮ್ ಆದಾಗ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ. ಮೊದಲನೇದು ಕಂಡುಹಿಡ್ಕೊಂಡಿದ್ರೆ ಇದನ್ನು ನಾವು ಏನಂತ ತೊಗೊಳ್ತೀವಿ? 5 ಅಂತ ತೊಗೊಳ್ಳೋಣ, 5 ವೋಲ್ಟ್ ಅಂತ ಅಥವಾ 6 ವೋಲ್ಟ್ ಅಂತ ತೊಗೊಳ್ಳಿ, ಏನು ಬೇಕಾದ್ರೂ ತೊಗೊಬೋದು, ನಿಮ್ಮ ಇಷ್ಟ. ಈಗ ಈ ರೀತಿ ಬಂದಾಗ ಹೇಗೆ ಕಂಡುಹಿಡಿತೀರಾ? ಪುನಃ ನೀವು ಬರಿತೀರಾ 1/RP1 = 1/R1 + 1/R2. ಯಾಕೆ ಅಂತ ಹೇಳಿದ್ರೆ ಎರಡೇ ರೋಧ ಇರೋದ್ರಿಂದ 1/R1 1/R2 ಅಂತ ಹಾಕ್ತೀನಿ. 1/R1 ಅಂದರೆ 1/2, 1/R2 ಅಂದರೆ 1/6. ಈಗ ಇದಕ್ಕೆ ಲಾಸ ಕಂಡುಹಿಡಿಬೇಕು. ಯಾವುದಕ್ಕೆ? 2 ಮತ್ತು 6ಕ್ಕೆ. ಈಗ 2 1 2, 2 3 6. ಪುನಃ 3 ಹಾಗೆ ಬರೀತೀರ, 1 ಇಲ್ಲಿ ಬರೀತೀರ, 3 1. ಆಗ 2 3 ಎಷ್ಟು ಬರ್ತದೆ? ಲಾಸಹ ಬಂದು 6 ಬರ್ತದೆ. ಆಗ ನಾನು 1/2 ಇಂಟು 6 ಮಾಡ್ತೀನಿ. 2 1 2 3 ಅಲ್ಲ, ಇಲ್ಲಿ ಏನು ಬಿಡಬೇಕು? ಫಸ್ಟು 6 ಅಂತ ಬರ್ಕೋಬೇಕು. ಇಲ್ಲಿ 3 ಆಗುತ್ತೆ. ಪ್ಲಸ್ ಈಗ 1/6 ಗುಣಿಸು 6, 6ಕ್ಕೆ 6 ಕ್ಯಾನ್ಸಲಿಗೆ ಎಷ್ಟು ಬರುತ್ತೆ? 1. ಆಗ 3/6. ಆಗ RP1 = 6/4. 2 2 4, 2 3 6. ಆಗ ನಮಗೆ ಬರೋದು 3/2. ಇದನ್ನು ದಶಾಂಶದಲ್ಲಿ ಬರಿತೀನಿ ಅಂತಂದರೆ 3ಅನ್ನು ಯಾವುದರಿಂದ ಭಾಗಿಸ್ತೀರಾ? 2ರಲ್ಲಿ ಭಾಗಿಸ್ತೀರಾ. 2 1 2, 3ರಿಂದ 2 ಕಳೆದ್ರೆ 1. ಇಲ್ಲಿ ಬಿಂದು ಹಾಕ್ತೀರಾ, ಇಲ್ಲಿ 0 ಹಾಕ್ತೀರಾ. 2 5 10. ಆಗ ಬಂದಿರುವಂತಹ ಆನ್ಸರ್ ಎಷ್ಟಾಗುತ್ತೆ? 1.5 ಓಮ್ ಆಗುತ್ತೆ. ಓಕೆನಾ? ಇದ್ರದ್ದು ಮಾನ ಬರಿಬೇಕು. 1.5 ಓಮ್ ಆಗುತ್ತೆ. ಈಗ ಒಂದು ಸಮಾನಾಂತರ 2 ಬಂದಾಗ ಈಗ ಸರಣಿ ಜೋಡಣೆ ಬಂದಾಗ ಏನು ಮಾಡ್ತೀರಾ? ಹೀಗೆ ಪಕ್ಕ ಪಕ್ಕ ಇರುತ್ತೆ. ಇದನ್ನು 2ನ್ನ ಕೂಡಿಸಿದ್ರೆ ಆಯಿತು. RS = R1 + R2. R1 + R2 ಅಂತ ಹೇಳಿದ್ರೆ ಇದೆರಡನ್ನ 4 ಮತ್ತು 2ನ್ನು ಕೂಡಿಸಿದ ತಕ್ಷಣ ಎಷ್ಟಾಗುತ್ತೆ? ನಿಮಗೆ 6 ಓಮ್ ಆಗುತ್ತೆ. ಇಲ್ಲಿ ನೋಡಿ 10 + 200 ಅಂತ ಕೊಟ್ಟಿದ್ದಾರೆ. ಆಗ ಅದು ಇಷ್ಟಾಗುತ್ತೆ. ನಮಗೆ RS ಬಂದು ಇದೆರಡನ್ನ ಕೂಡಿಸಿದಾಗ 210 ಆಗುತ್ತೆ. ಈಗ ಸರಣಿ ಜೋಡಣೆಯೂ ಇದೆ ಮತ್ತು ಸಮಾಂತರ ಜೋಡಣೆ ಎರಡೂ ಒಂದೇ ಚಿತ್ರದಲ್ಲಿ ಬಂದಾಗ ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ಈಗ ಇದು ಸಮಾನಾಂತರ ಜೋಡಣೆ. ಓಕೆನಾ? ಇದು ಯಾವಂತಹ ಜೋಡಣೆ? ಸಮಾನಾಂತರ ಜೋಡಣೆ. ಇದು ಸರಣಿ ಜೋಡಣೆ. ಈಗ ಫಸ್ಟ್ ಇದನ್ನು ಕಂಡುಹಿಡ್ಕೋಬೇಕು. ಈಗ ಇದು 2, ಇದು 3, ಇದು 4 ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಆಗ ನಾವೇನು ಮಾಡ್ತೀವಿ? ಫಸ್ಟು 1/RP1 = 1/2 + 1 ಸೂತ್ರ ಹಾಕೋಬೇಕು. 1/R1 + 1/R2 + 1/R3 ಅಂತ ಬರ್ಕೊಂಡು ಇಲ್ಲಿ ನಂಬರ್ನ ಹಾಕ್ಕೊಳ್ಳಿ. 1/2 + 1/3 + 1/4. ಇದ್ರ 3 ಸಹ ಲಾಸಹ ಕಂಡುಹಿಡಿಬೇಕು. ಈಗ 2 4 ಯಾವ ಮಗ್ಗಿಲು ಹೋಗುತ್ತೆ? 2ನೇ ಮಗ್ಗಿಲು ಹೋಗುತ್ತೆ. 2 1 3ನ್ನು ಹಾಗೆ ಬರೀತೀವಿ. 2 2 4. ಈಗ ಪುನಃ 2ರಿಂದ ಬರೀತೀರ. 1ನ್ನು ಹಾಗೆ ಬರೀತೀರ, 3ನ್ನು ಹಾಗೆ ಬರೀತೀರ. 2 1 2. ಈಗ ಯಾವುದರಿಂದ ಭಾಗಿಸ್ಬೇಕು? 3ರಿಂದ ಭಾಗಿಸಿದಾಗ 1ನ್ನು ಹಾಗೆ ಬರೀತೀರ. 3 1 3 1. ನಾನು ಹೇಳಿದೆ 1 1 1 ಬರೋ ಗಂಟ ನೀವೇನು ಮಾಡಬೇಕು? ಈ ರೀತಿ ಮಾಡ್ತಾನೆ ಇರಬೇಕು. ಈಗ ಲಾಸಹ ಎಷ್ಟಾಗುತ್ತೆ? ಲಾಸಹ ಬಂದು 2 × 2 × 3. 2 2 4, 4 3 ಎಷ್ಟಾಗುತ್ತೆ? 12 ಆಗುತ್ತೆ. ಆಗ ನಾವು ಇಲ್ಲಿ 12 ಅಂತ ಬರಿತೀವಿ. ಈಗ ಈ ರೀತಿ ಬೇಕಾದರೂ ಮಾಡ್ಬೋದು. 1/2 × 12, 2 1 2 6. ಆಗ ಇಲ್ಲಿ ಎಷ್ಟು ಬರೀತೀರಾ? 6 1 6 ಅಂತ ಬರಿತೀರಾ. ಅಥವಾ ಅದೇ ಥರ 1/3 × 12, 3 1 3 4, 4 1 ಎಷ್ಟಾಗುತ್ತೆ? 4. ನೆಕ್ಸ್ಟ್ ಒನ್ 1/4 × 12. ಆಗ 4 1 4 3, 3 1 ಎಷ್ಟಾಗುತ್ತೆ? 3. 6 4 10, 10 10 3 13/12.
ಈಗ ಇದು ಏನು 1/RP1. ಓಕೆ, ನಾನು ಅವ್ರು ಕೇಳಿರೋದು RP1 ಕಂಡುಹಿಡೀರಿ ಅಂದರೆ ಇದನ್ನೇ ಉತ್ಕ್ರಮ ಮಾಡಿ. 12 ಮೇಲೆ ಹೋಗುತ್ತೆ, ಆಗ 13 ಕೆಳಗೆ ಬರುತ್ತೆ. ಬಾಗ್ಸೋಕ್ಕಾಗುತ್ತಾ? ಬಾಗ್ಸೋಕ್ಕಾಗಲ್ಲ. 12 ಚಿಕ್ಕದಾಯಿತು, ಆಗ ಬಿಂದು ಹಾಕ್ತೀರಾ, ಇಲ್ಲಿ 0 ಹಾಕ್ತೀರಾ. 19 ಎಷ್ಟು ಬರ್ತದೆ ನೋಡಿ, 9 3 27, 2 9 1 9 10 11 111 ಆಯಿತು. 10ರಿಂದ 7 ಹೋದರೆ ಎಷ್ಟಾಗುತ್ತೆ? 3 ಆಗುತ್ತೆ. ಇನ್ನು ನೆಕ್ಸ್ಟ್ 0 ಹಾಕ್ಕೊಳ್ಳಿ. 13 1 13 13 26 ಹಾಕಿ. ಆನ್ಸರ್ ಎಷ್ಟು ಬಂತು? 0.92 ಓಮ್ ಅಂತ ಬರಿತೀರಾ. ಏನಂತ ಬರಿತೀರಾ? 0.92 ಓಮ್. ಈ ರೀತಿ ಸಮಾನಾಂತರ. ಈಗ ನಾವೇನು ಮಾಡಬೇಕು? ಇಲ್ಲೊಂದು 5 ಓಮ್ ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಈಗ ಒಟ್ಟು ರೋಧ ಕಂಡುಹಿಡಬೇಕಾದ್ರೆ ಇಲ್ಲಿ 10 ವೋಲ್ಟ್ ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಲೆಕ್ಕ ಮಾಡಬೇಕಾದ್ರೆ ನೆಕ್ಸ್ಟು ಅಲ್ವಾ, ಇದು ಇದನ್ನೆಲ್ಲ ಆ್ಯಡ್ ಮಾಡಿದಾಗ ನಮಗೆ ಸಿಕ್ಕಿರುವಂಥದ್ದು 0.92 ಅಂತ ಸಿಕ್ಕಿದೆ. ಆಗ ನಾವು ಅಲ್ಲಿಗೆ ಅದನ್ನೇ ಬರೀಬೇಕು, 9 2 0.92 ಪ್ಲಸ್ ಇದನ್ನು, ಇದು RP ಸಮಾನಾಂತರ ಜೋಡಣೆಯಲ್ಲಿದ್ದದನ್ನು ಕೂಡಿಸಿದಾಗ ಬಂದಿರುವಂಥದ್ದು. ಇದು 5 ಪ್ಲಸ್ 5ಅನ್ನು ಕೂಡಿಸಿದಾಗ ನಮಗೆ 5.92 ಓಮ್ ಅಂತ ಬರಿತೀರ. ಓಕೆನಾ? ಇದು 5.92. ಒಂದು ವೇಳೆ ಅವರು ಕರೆಂಟನ್ನು ಕಂಡುಹಿಡೀರಿ ಅಂತ ಹೇಳಿದ್ರೆ ನಿಮಗೆ ಗೊತ್ತು, ಇದನ್ನು ಯಾವಾಗಲೂ ನಿಮ್ಮ ಕಣ್ಮುಂದೆ ಇರಬೇಕು ಮಕ್ಕಳೇ. V = I × R. ಏನು ಕೇಳಿದರೆ I ಕಂಡುಹಿಡೀರಿ, ಆಗ V/6 ಅಂತ ಬರಿತೀರ. I = V/6. V ಎಷ್ಟು ಕೊಟ್ಟಿದ್ದಾರೆ? 10 ಕೊಟ್ಟಿದ್ದಾರೆ. R ಎಷ್ಟು ಬಂದಿದೆ ನಿಮಗೆ ಈಗ ತಾನೇ ಕಂಡುಹಿಡಿದಿರ? 5.92. ಈಗ ಏನು ಮಾಡಬೇಕು? ಬಿಂದುವನ್ನು ನಾವೇನು ಮಾಡಬೇಕು? ಚಲಿಸ್ಬೇಕು. ಈ ಕಡೆಗೆ ಚಲಿಸಿದ್ರೆ ಈ ಕಡೆ ಎಷ್ಟು ಅಂಕಿ ಇದೆ? 2 ಅಂಕಿ ಇದೆ. ಆಗ ನಾವು ಎಷ್ಟು 0 ಹಾಕಬೇಕು? 2 0. ಆಗ ಎಷ್ಟು ಬಂತು? 1000 ಬಂತು. 1000ನ್ನು ಯಾವುದರಿಂದ ಭಾಗಿಸ್ಬೇಕು? ನಾನು 592ರಿಂದ ಭಾಗಿಸ್ಬೇಕು. ನಿಮಗೆ 592ನೇ ಮಗ್ಗಿ ಗೊತ್ತಿದೆಯಾ? ಗೊತ್ತಿರಲಿಕ್ಕಿಲ್ಲ, ಗುಣಿಸಿ ಮಾಡ್ಕೊಂಡೋಗಿ. ಓನ್ಲಿ 592. ಓಕೆನಾ? 10ರಿಂದ 2 ಹೋದರೆ 8, 9ರಿಂದ 9 ಕಳೆದ್ರೆ 0, ಇಲ್ಲಿ 9 9ರಿಂದ 5 ಕಳೆದ್ರೆ 4. ಇಲ್ಲಿ ಬಿಂದು ಹಾಕಿ ಇಲ್ಲಿ 0 ಹಾಕ್ಕೊಳ್ಳಿ. ಇದು 8 40 ಬರ್ತದೆ. ಆಗ ಇದು 7 ತಗೊಳ್ಳಿ, ಯಾಕೆಂದರೆ 8 40 ಇಲ್ಲಿ 92 ಇದೆ, ಜಾಸ್ತಿ ಆಗುತ್ತೆ. 7 2 14, 7 9 63, 6 7 5 35, 35 40 ಜಾಸ್ತಿ ಆಯಿತು. ಈಗ ಪುನಃ 6ಕ್ಕೆ ಬರಬೇಕು ನಾನು. 6 2 12. ಓಕೆನಾ? ಹಾಗೇನೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲೇ ಮಾಡೋಕ್ಕಾಗೋದಿಲ್ಲ. ನಾವೇನು ಬರ್ತೀವಿ? 1.6. ಸುಮ್ಮನೆ ಹಾಗೆ ಬರೆದ್ರೆ ಮಾರ್ಕ್ಸ್ ಸಿಗೋಲ್ಲ. ಅದನ್ನು ಏನಂತ ಬರೀಬೇಕು? ಆ್ಯಂಪಿಯರಲ್ಲಿ ಬರೆದಿಡಬೇಕು. ಈ ರೀತಿ ಲೆಕ್ಕಗಳು ಬರ್ತದೆ. ಯಾವುದರಲ್ಲಿ? ಸಮಾಂತರ ರೇಖೆ ಮತ್ತು ಸಮಾಂತರ ಜೋಡಣೆ ಮತ್ತು ಸರಣಿ ಜೋಡಣೆ. ಸರಣಿ ಜೋಡಣೆ ತುಂಬ ಈಸಿ. ಈ ಕಲ್ತಿದ್ದನ್ನು ಸರಿಯಾಗಿ ಯೋಚನೆ ಮಾಡ್ಕೊಳ್ಳಿ. ಸರಣಿ ಜೋಡಣೆ ಅಂದರೆ ಜಸ್ಟ್ ಕೂಡಿಸೋದಷ್ಟೇ. ಮತ್ತು ನಿಮಗೆಲ್ಲ ಇಂಪಾರ್ಟೆಂಟ್ ಕಲಿಬೇಕಾಗಿದ್ದು ಈ ಸೂತ್ರವನ್ನು ಕಲಿಬೇಕು. V = IR ಅಂತ. ಐಯನ್ನು ಕೇಳಿದ್ರೆ V/R ಅಂತ ಮಾಡ್ತೀರಾ. ಆರನ್ನು ಕೇಳಿದ್ರೆ V/I ಅಂತ ಬರಿತೀರಾ. ಅರ್ಥ ಆಯ್ತಲ್ಲ? ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ, ಈ ಹಿಂಗೆ ಚಿತ್ರನೇ ಇಂಪಾರ್ಟೆಂಟ್ ಮಕ್ಕಳೇ. V = ಫಸ್ಟ್ IR ಅಂತ ಹೇಳಿದ್ರೆ I ಮತ್ತು R ಗುಣಿಸ್ಬೇಕು. ಆರ್ನ ಕಂಡಿದ್ದೀರಿ ಅಂದರೆ V ಇಂದ ಭಾಗಿಸು ಅಂತ ಬರೆದ್ಬಿಟ್ಟು I ಬರಿಬೇಕು. I ಕಂಡಿದ್ದೀರಿ ಅಂದರೆ V/R ಅಂತ ಬರಿಬೇಕು.